ರಾಷ್ಟ್ರ ರಾಜಧಾನಿಯಲ್ಲಿ ನೀಟ್ ಕಿಚ್ಚು ಧಗಧಗಿಸಿದೆ. ಸಿಜೆಪಿಯ ಹೋರಾಟ 4ನೇ ದಿನಕ್ಕೆ ಕಾಲಿಟ್ಟಿದೆ. ಅಕ್ರಮ ನಡೆದು ತಿಂಗಳುಗಳು ಉರುಳಿದ ಮೇಲೆ ಕೊನೆಗೂ ಪ್ರಧಾನಿ ಮೌನ ಮುರಿದಿದ್ದಾರೆ. ದೇಶದ ಯುವಕರ ಹಿತ ಕಾಯುವ ಅಭಯ ನೀಡಿದ್ದಾರೆ. ಮೋದಿ ಪ್ರತಿಕ್ರಿಯೆಗೆ ರಾಹುಲ್ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಶುರುವಾದಂತಹ ನೀಟ್ ಫೈಟ್ ಈಗ ಮೊಟ್ಟೆ ಮಹಾ ಕದನವಾಗಿ ಮಾರ್ಪಾಡಾಗಿದೆ. ಶಾಸಕ ಬಿಪಿ ಹರೀಶ್ ತಲೆಗೆ ಬಿದ್ದಂತಹ ಮೊಟ್ಟೆ ಏಟಿಗೆ ಬಿಜೆಪಿ ಸೆಳೆದೆದ್ದಿದ್ದು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ. ಮೊಟ್ಟೆ ಅಸ್ತ್ರ ಬಿಟ್ಟಿರುವಂತಹ ಕಮಲಕ್ಕೆ ಸಿಎಂ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಸಚಿವ ಸಂಪುಟ ಸರ್ಕಸ್ ಮಧ್ಯೆ ಹೆಚ್ಚುವರಿ ಡಿಸಿಎಂ ಪ್ರಹಸನ ಮುನ್ನೆಲೆಗೆ ಬಂದಿದೆ. ಉತ್ತರಕ್ಕೆ ಮಣೆ ಹಾಕಿ ಇಬ್ಬರನ್ನ ಉಪಮುಖ್ಯಮಂತ್ರಿ ಗಾದಿಗೇರಿಸೋಕೆ ಹೈಕಮಾಂಡ್ ಸಜ್ಜಾಗಿರುವ ಮಾಹಿತಿ ಇದೆ. 2028ರ ಚುನಾವಣೆಗೆ ಪಕ್ಷ ಬಲವರ್ಧನೆಗೆ ಎಂಬಿ ಪಾಟೀಲ್ ಸಾಹುಕಾರ್ಗೆ ಕಟ್ಟುವ ಸಾಧ್ಯತೆ ಇದೆಯಂತೆ. ಕರ್ನಾಟಕ ಪೇಪರ್ ಲೀಗ್ ಆಯೋಗದ ಮತ್ತೊಂದು ಕರ್ಮಕಾಂಡ ತೆರೆದುಕೊಂಡಿದೆ. ಕೆಪಿಎಸ್ಸಿಯಲ್ಲಿ ಕಾಸು ಕೊಟ್ಟವರಿಗೆ ನೌಕರಿ ನೀಡಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಪಶುವೈದ್ಯಾಧಿಕಾರಿಯ ಹುದ್ದೆಗೆ 80 ಲಕ್ಷ ರೂಪಾಯಿ ಡೀಲ್ ನಡೆದಿದೆ. ಡೀಲ್ ಕುದುರಿಸ್ತಾ ಇರೋ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ. ದೇಶದಲ್ಲಿ ಎಲ್ ನಿನೋಗೆ ಗೇಟ್ ಪಾಸ್ ಸಿಕ್ಕಿದೆ. ಮುಂಗಾರು ಮಳೆಗೆ ಮರುಜೀವ ಬಂದಿದೆ. ಭಾರತದ ಸುತ್ತ ಮೋಡಗಳ ಕಾರಿಡಾರ್ ನಿರ್ಮಾಣವಾಗಿದೆ. ಉತ್ತರ ಭಾರತದಲ್ಲಿ ವರುಣನ ಅವಾಂತರ ಹೆಚ್ಚಾಗಿದೆ. ಗುಜರಾತ್ನಲ್ಲಿ ಅಕ್ಷರಶಃ ಮಳೆರಾಯ ಅಬ್ಬರಿಸಿದ್ದು ಹಲವು ನಗರಗಳು ಮುಳುಗಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.